ಶ್ರೀ ಗಣೇಶನ ಜನ್ಮಕಥೆ. ಪಾರ್ವತೀ ದೇವಿ ಕೈಲಾಸದಲ್ಲಿ ಶಿವನ ಜೊತೆಯಲ್ಲಿ ವಾಸಿಸುತ್ತಿದ್ದರು. ಒಂದು ದಿನ ಶಿವನು ಅಲ್ಲಿಲ್ಲದ ವೇಳೆ ಪಾರ್ವತಿ ತಾಯಿಯರು ಸ್ನಾನ ಮಾಡಲು ಹೋಗುವಾಗ ಯಾರೂ ಒಳಬಾರದೆಂದು ಹೇಳಿ ಸ್ವತಃ ಅವರದೇ ಶರೀರದ ಬೆವರು ಬಳಸಿಕೊಂಡು ಪುಟ್ಟ ಬಾಲಕನನ್ನು ನಿರ್ಮಿಸಿ ಆತನಿಗೆ ಪ್ರಾಣ ಕೊಟ್ಟು, ನಾನು ಸ್ನಾನ ಮಾಡುತ್ತಿರುವಾಗ ಯಾರನ್ನೂ ಒಳಗೆ ಬಿಡಬೇಡ ಎಂದು ಹೇಳಿದರು. ಅವನಿಗೆ ಮಾತೃಭಕ್ತಿಯು ಹೆಚ್ಚಾಗಿದ್ದು ಮಾತೆಯ ಆದೇಶ ಪಾಲನೆ ಮಾಡಲು ಪ್ರಾಮಾಣಿಕನಾಗಿದ್ದ. ಆಗ ಶಿವನು ವಾಪಸ್ಸು ಬಂದು ಒಳಗೆ ಹೋಗಲು ಪ್ರಯತ್ನಿಸಿದಾಗ ಆ ಬಾಲಕನು ಶಿವನನ್ನು ಅಡ್ಡಗಟ್ಟಿದ. ಇದರಿಂದ ಕೋಪಗೊಂಡ ಶಿವನು ತನ್ನ ತ್ರಿಶೂಲದಿಂದ ಬಾಲಕನ ತಲೆ ಕತ್ತರಿಸಿದನು. ಇದನ್ನು ಕಂಡ ಪಾರ್ವತಿ ತಾಯಿಯರು ತುಂಬಾ ದುಃಖಿತರಾಗಿ ಕೋಪಗೊಂಡರು. ಅವರು ತಮ್ಮ ಮಗನನ್ನು ಪುನಃ ಜೀವಂತಗೊಳಿಸಬೇಕು ಎಂದು ಶಿವನನ್ನು ಬೇಡಿದರು. ಆಗ ಶಿವನು ತನ್ನ ಗಣಗಳಿಗೆ ಹೋಗಿ ಉತ್ತರ ದಿಕ್ಕಿನಲ್ಲಿ ಮೊದಲಿಗೆ ಕಂಡ ಪ್ರಾಣಿಯ ತಲೆಯನ್ನು ತಂದುಕೊಡಿ ಎಂದರು. ಅವರ ಅನುಸರಣೆಯಂತೆ ಗಣಗಳು ಒಂದು ಆನೆಯನ್ನು ನೋಡಿ ಅದರ ತಲೆಯನ್ನು ತಂದುಕೊಟ್ಟರು. ಶಿವನು ಆ ಆನೆಯ ತಲೆಯನ್ನು ಬಾಲಕನ ದೇಹಕ್ಕೆ ಜೋಡಿಸಿ ಪುನಃ ಜೀವ ನೀಡಿದರು. ಇದೇ ಬಾಲಕನನ್ನು ಗಣೇಶ ಅಥವಾ ಗಣಪತಿ ಎಂದು ಕರೆಯಲಾಯಿತು. ಶಿವನು ಅವನಿಗೆ ವಿಘ್ನನಾಶಕ, ಬುದ್ಧಿಜ್ಞಾನಗಳ ದಾತ, ಮೊದಲು ಪೂಜಿಸಬೇಕಾದ ದೇವತೆ ಎಂಬ ಗೌರವ ನೀಡಿದರು. ಈ ರೀತಿಯಾಗಿ ಶ್ರೀ ಗಣೇಶನ ಜನ್ಮ ಕಥೆ ಭಕ್ತರ ಹೃದಯದಲ್ಲಿ ಸದಾ ನೆನಪಾಗುತ್ತದೆ. ಶ್ರೀ ಗಣೇಶಾಯ ನಮಃ.